ಓಕೆ, ಇನ್ನ ಈ ಸೀಸನ್ ಅಲ್ಲಿ ಫಸ್ಟ್ ಜೈಲ್ಗೆ ಹೋಗಿದ್ದು ನೀವು ಮತ್ತೆ ರಾಶಿಕ್ ಅವರು. ನಂಗೆ ಒಂದು ಡೌಟ್ ಮ್ಯಾಮ್, ಇದು ಹೆಂಗಂದ್ರೆ ಎಪಿಸೋಡ್ ನೋಡುವಾಗ ನನ್ಗೆ ಅನ್ಸಿದ್ದು ನೀವಿಬ್ರು ಇಂಟೆನ್ಷನಲಿ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ರ ಅಥವಾ ಗೊತ್ತಿಲ್ಲದೆ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ರ ಅಂತ. ಅಂದ್ರೆ ಇಂಟೆನ್ಷನಲಿ ಮಾಡಿದ್ವಿ, ಅಂದ್ರೆ ಅಗೇನ್ ಅಲ್ಲಿ ತಮಾಷೆ. ಅಂದ್ರೆ ನಮ್ಗೆ ಒಂದ್ ಸ್ವಲ್ಪ ಟಗ್ ಆಫ್ ವಾರ್ ಆಗಿತ್ತಲ್ಲ, ನಮಗ್ ಕಳಪೆ ಕೊಡ್ತೀರ, ನಮಗ್ ಗೊತ್ತಿಲ್ವಾ, ಜುಟ್ಟು ನಮ್ ಕೈಯಲ್ಲಿದೆ ಇವಾಗ. ಬಟ್ ನಮ್ಗೆ ಶಿಕ್ಷೆ ಆಗತ್ತೆ ಅಂತ ಗೊತ್ತು ನಾವು ರೂಲ್ ಬ್ರೇಕ್ ಮಾಡಿದ್ರೆ. ಬಟ್ ಪಾಪ ಅವರು ತೀರಾ ರೂಮಿಂದ ಆಚೆ ಬಂದು ಅಲ್ಲಿ ಸೋಫಾ ಅವ್ರಿಗೆ ಆ ತರ ಶಿಕ್ಷೆ ಕೊಡ್ಸೋದು ನಮ್ ಇಂಟೆನ್ಷನ್. ನೀವೇನೋ ಮಾಡ್ತೀರಾ ಅಂದ್ರೆ ನಾವು ಅದೇ ಲೆವೆಲ್ಗೆ ಇಳಿಯಕ್ಕಾಗಲ್ಲ. ನಾನು ಅದೇ ಹೇಳಿದ್ದು, ತಮಾಷೆಗೆ ಏನಾದ್ರು ಮಾಡೋಣ, ಏನೋ ಒಂದು ಶಿಕ್ಷೆ ಬರುತ್ತೆ. ಅದರಲ್ಲೂ ಅಶ್ವಿನಿ ಅವ್ರು ಹೇಳಿದ್ರು, ನಾಳೆ ಶಿಕ್ಷೆ ಆದ್ರೆ ನಾನ್ ತಗೊಳ್ತೀನಿ ಬಿಡಿ ಅಂತ ಹೇಳಿದ್ದೆ. ಏನಾದ್ರೂ ಶಿಕ್ಷೆ ಆದ್ರೆ ನೋಡೋಣ ಅಂತ. ತೀರಾ ಕರೆಕ್ಟ್ ಗಂಜಿ ಕುಡಿಬೇಕಾಗತ್ತೆ ಅಂದಾಗ ಹೊಟ್ಟೆ ಹೊರ್ತದ. ಅಯ್ಯೋ, ಬರೀ ಅವ್ರೊಬ್ರೇ ಅಲ್ವಲ್ಲ, ಮಿಕ್ಕಿದವ್ರು ಎಲ್ರೂ ಆಗೋದ್ರಲ್ಲ ನಮ್ಮಿಂದ. ಬಟ್ ಯಾರು ಅಷ್ಟು ಇದು ತಿಳ್ಕೊಳ್ಳಿಲ್ಲ. 2ನೇ ದಿನದ ಅಷ್ಟೊತ್ತಿಗೆ ಎಲ್ರಿಗೂ ಹಸುವಾಗೋಗಿತ್ತು. ಪಾಪ ಸಂಜೆ ಸುದೀಪ್ ಸರೇ ಕೊಡ್ಸಿದ್ರು. ಬಟ್ ನಮ್ಗದು ಪೂರ್ತಿ ಔಟ್ ಅಂಡ್ ಔಟ್ ತರ್ಲೆ. ಆಮೇಲೆ ನಾವೆಲ್ಲೂ ಆ ಕಳಪೆ ಬೋರ್ಡ್ ಯೂಶಲಿ ಪ್ರೀವಿಯಸ್ ಅಲ್ಲೆಲ್ಲ ನೋಡ್ತೀನಲ್ಲ, ಅಳ್ತಾರೆ, ವಾದ ಮಾಡ್ತಾರೆ, ಅದು ಮಾಡ್ತಾರೆ. ನಾವ್ ಬಿಂದಾಸ್ ಆಗಿ ನಮ್ಗೆ ಏನ್ ಕೆಲ್ಸ ಇಲ್ಲ, ಆರಾಮಾಗಿ ಜೈಲಲ್ಲಿ ಕೂತ್ಕೊಂಡು ಆ ಗಂಜಿ ಅಂತೂ ಅಮೃತ ತರ ಫೀಲ್ ಆಯ್ತು. ಮಜಾ ಮಾಡ್ಕೊಂಡ್ವಿ, ಬಂದ್ವಿ. ಆಕ್ಚುಲಿ ಸುದೀಪ್ ಸರ್ ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ, ನಾವ್ ಅಲ್ಲಿದ್ದಾಗ ತಲೆನೇ ಉಪಯೋಗಿಸಲ್ಲ. ಅವರೆಲ್ಲ ಅಯ್ಯೋ ಪಾಪ ಅವರಿಬ್ರು ಹೊರಗಡೆ ಇದಾರ. ನಾನು ಹೇಳಿದೆ ನನ್ನನ್ ಬಿಟ್ಟು ಕಟ್ ಮಾಡಂಗಿಲ್ಲ. ಒಳಗಡೆ ಇರೋರು ಹೌದು ಪಾಪ ಅವರಿಬ್ರು ಹೊರಗಡೆ ಇಲ್ಲ, ಅಲ್ಲೇ ಇನ್ ಸ್ವಲ್ಪ ಹೊತ್ತಲ್ಲಿ ಜೈಲಿಂದ ಆಚೆ ಬರ್ತಿದ್ರಲ್ಲ, ಆವಾಗ್ಲೇ ಕಟ್ ಮಾಡ್ಬೇಕಾಗಿತ್ತು, ನಿಮ್ಗೆ ಬುದ್ಧಿ ಇರ್ಲಿಲ್ವಾ ಅಂದ್ರು. ಸಿಂಪಲ್ ಬಂದ್ರು, ಅಲ್ಲಿ ಕಟ್ ಮಾಡಿದ್ರು. ಏನ್ ಒಬ್ರಿಂದ ಒಬ್ರು ಕೇಕ್ ಕೊಟ್ಟಿದ್ದು, ನಮಗ್ ಗೊತ್ತು ತಪ್ಪು ಅಂತ ತಿಂದಿದೆ, ಬಂದಾಗ ಬಿಡ್ತಾರ, ಅಲ್ಲೇನು ಸಿಗದೇ ಇಲ್ಲ. ಚೆನ್ನಾಗಿ ತಿಂದ್ವಿ, ಮಜಾ ಮಾಡಿದ್ವಿ, ಶಿಕ್ಷೆ ಆಯ್ತು. ಅದಕ್ಕೂ ಆವು ಅಂತ ಹೇಳಿದ್ರು. ಬಟ್ ಆಮೇಲೆ ಸುದೀಪ್ ಸರ್ ಬೈದ್ರಲ್ಲ, ರೂಲ್ಸ್ ಕೊಟ್ಟಿರೋದು ಬಿಗ್ ಬಾಸ್, ನೀವು ಬ್ರೇಕ್ ಮಾಡ್ಕೊಳ್ಳಿ, ಮೂಲಭೂತ ಎಲ್ಲಿಂದ ಬಂದಿದೆ ಅಲ್ಲಿಗೆ ನೀವು ಇದ್ ಮಾಡಕ್ ಹೋಗ್ಬೇಡಿ ಅಂತ. ಅದಾದ್ಮೇಲೆ ಸೀರಿಯಸ್ ಆದ್ವಿ.